ಅತ್ಯುತ್ತಮವಾದ ಬ್ಯಾಟಿಂಗ್. ಉತ್ತಮವಾದ ಬ್ಯಾಟ್, ಉತ್ತಮವಾದ ಬ್ಯಾಟಿಂಗ್, ಸಿಕ್ಸ್. ಉತ್ತಮವಾದ ಮಧು ಮತ್ತೆ ಮಂಜೂರವರು. ಉತ್ತಮವಾದ ಹೊಡೆತ ಕ್ರೀಡಾಂಗಣದಿಂದ ಹೊರಗಡೆ. 6 ರನ್ಗಳ ಸೇರ್ಪಡೆ ಕರ್ಪೂರ್ ಕಿಲಾಡೀಸ್. ತಮ್ಮಯ್ಯ ಮೇಷ್ಟ್ರೆ ತಮ್ಮಯ್ಯ ಹಣ್ಣು ಹತ್ರ ಕಳಿಸ್ರಿ ಬಾಲು. KPL 2025 ಎರಡನೇ ಆವೃತ್ತಿಯ ಫೈನಲ್ ಪಂದ್ಯಾವಳಿಗಳು ತುಂಬಾ ರೋಚಕತೆಯಿಂದ ನಡೀತಾ ಇದೆ. ಕರ್ಪೂರ್ ಕಿಲಾಡೀಸ್ ವರ್ಸಸ್ ಸೀಲೆನ್ಸ್ ಬಿದಿಗೆರೆ. ಅತ್ಯುತ್ತಮವಾದ ವಿಕೆಟ್, ಉತ್ತಮವಾದ ಬೌಲಿಂಗ್, ಉತ್ತಮವಾದ ಕೀಪಿಂಗ್. ತಮ್ಮಯ್ಯನವರು ವಿಕೆಟ್ ಪತನ. 2 ಓವರ್ ನಷ್ಟ. ಉತ್ತಮವಾದ ಬೌಲಿಂಗ್, ಅಂದ್ರೆ ಮಂದಹಾಸ ಬೌಲಿಂಗ್ ಬಿದಿರ್ಗೆರೆ. ಈ ಮ್ಯಾಚ್ ಹೇಗಿದೆ? ತುಂಬಾ ರೋಚಕತೆಯಿಂದ ಕೂಡಿದೆ ಫೈನಲ್ ಪಂದ್ಯಾವಳಿ. ಸಾಗರ್ ಅವರೇ, ತುಂಬಾ ಚೆನ್ನಾಗಿದೆ ಅಲ್ವಾ? ಸೂಪರ್ ಮ್ಯಾಚ್. ನಿಮ್ಮ ಮೇಷ್ಟ್ರು ಗುಮ್ಮ ಬೌಲಿಂಗ್ ಇಂದ ಉತ್ತಮವಾದ ಬೌಲಿಂಗ್ ಪ್ರದರ್ಶನ. ಉತ್ತಮವಾದ ಬೌಲಿಂಗ್ ಶಿವರಿಂದ. ಉತ್ತಮವಾದ ಮುಂದಿನ ಬ್ಯಾಟ್ಸ್ಮನ್ ವಿಲಿಯಮ್ಸನ್ ಮೋಸ್. 1 ವಿಕೆಟ್ಗೆ 14 ರನ್ಗಳು 1 ಓವರ್. ಉತ್ತಮವಾದ ಬೌಲಿಂಗ್, ಆದರೆ ಉತ್ತಮವಾದ 6 ಕಡೆಯಿಂದ. ಬಿದಿರ್ಗೇರಿ ತಂಡ ವೇದಿಕೆ ಮೇಲೆ ಬರಬೇಕು, ಬೇಗ ಬನ್ನಿ. ಬಿದಿರ್ಗೇರಿ ತಂಡದ ಎಲ್ಲ ಆಟಗಾರರು ವೇದಿಕೆ ಮೇಲೆ ಬರಬೇಕು. ದಯಮಾಡಿ ಶಾಸಕರಿಗೆ ಸಮಯದ ಅಭಾವ ಇದೆ, ಅರ್ಥ ಮಾಡಿಕೊಂಡು ದಯಮಾಡಿ ಒಂದು 2 ನಿಮಿಷ ಬೇಗ ಬಂದರೆ ಉತ್ತಮ. ಶಾಸಕರು ಅನ್ಯತಾ ಕಾರ್ಯದಿಂದ ದೂರ ಹೋಗುವ ಕಾರ್ಯಕ್ರಮ ಇದೆ, ದಯಮಾಡಿ ಆಗಮಿಸಬೇಕು. KPL ಸೀಸನ್ 2 ಅಂತ ಒಂದು ಕ್ರಿಕೆಟ್ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ಇದರಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಆಡಿ 3 ಸ್ಥಾನಗಳ ಗೆದ್ದು ಎಲ್ರಿಗೂ ಪ್ರೈಸ್ಗಳನ್ನು ವಿತರಣೆ ಮಾಡಿದ್ದೀವಿ. 3ನೇ ಸ್ಥಾನ ಬಂದಿರತಕ್ಕಂಥವ್ರು
2ನೇ ಸ್ಥಾನ ಬಂದಿರ್ತಕ್ಕಂಥವ್ರು, 1ನೇ ಸ್ಥಾನ ಬಂದಿರ್ತಕ್ಕಂಥವ್ರು ಎಲ್ಲರೂ ಗೆದ್ದಿದ್ದಾರೆ ಅಂತ ತಿಳ್ಕೊಬೇಕು. ಯಾಕಂತಂದ್ರೆ ಸೋಲು ಗೆಲುವು ಅನ್ನೋದು ಸ್ಪೋರ್ಟ್ಸ್ ಅಲ್ಲಿ ಸಹಜ ಅದು. ಹಾಗಾಗಿ ಇವತ್ತು 3ನೇ ಪ್ಲೇಸ್ ಬಂದಿರೋರು ನಾಳೆ 1ನೇ ಪ್ಲೇಸ್ ಬರ್ಬೋದು, 1ನೇ ಪ್ಲೇಸ್ ಬಂದಿರೋರು 2ನೇ ಪ್ಲೇಸ್ ಬರ್ಬೋದು. ಈ ತರ ಸ್ಪೋರ್ಟ್ಸ್ ಅಲ್ಲಿ ಯಾವಾಗೂ ಇಂಚು ಮುಂಚು ಇದ್ದೇ ಇರ್ತದೆ. ಹಾಗಾಗಿ ಎಲ್ರಿಗೂ ನನ್ನ ಶುಭಾಶಯಗಳನ್ನ ತಿಳಿಸ್ಕೊಂಡು ಖಂಡಿತವಾದ ಮುಂದಿನ ಕಾಲದಲ್ಲಿ ಇನ್ನೂ ಚೆನ್ನಾಗಿ ಆಟ ಆಡಿ ನಿಮ್ಮ ಕರ್ಪೂರ್ ಪಂಚಾಯತಿ ಕಲ್ದಿರ ಈ ಡಿಸ್ಟಿಕ್ ಬಂಧುಗಳೇ ಕರ್ಪೂರು ಗ್ರಾಮ ಪಂಚಾಯಿತಿಯ 2ನೇ ವರ್ಷದ ಲೀಗ್ ಪಂದ್ಯಾವಳಿಗಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಆಯೋಜಕರಾದಂಥ ಸಾಗರ್ ಆಗಿರ್ಬೋದು, ಮುರಳಿಯವರಾಗಿರ್ಬೋದು, ಮೊದಲಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಏನು ಯುವಕರು ಇವತ್ತಿನ ದಿವಸ ದುಶ್ಚಟಗಳಿಗೆ ಬಲಿಯಾಗ್ತಿದ್ದಾರೆ. ಹಾಗಾಗಿ ಇಂಥ ಕ್ರೀಡೆಗಳು ಮತ್ತು ಇತರ ಕಾರ್ಯಕ್ರಮಗಳು ನಡೆಸುವಾಗ ಸಮಾಜದಲ್ಲಿ ಒಳ್ಳೆ ಬೆಳವಣಿಗೆ ಆಗುತ್ತೆ ಮತ್ತು ಆರೋಗ್ಯದ ಬಗ್ಗೆನೂ ಹೆಚ್ಚು ನಾವು ಗಮನ ಹರಿಸೋಕ್ಕಾಗುತ್ತೆ. ಈ ರೀತಿ ಎಲ್ಲ ರೀತಿಯಲ್ಲಿ ಎಲ್ಲ ಪ್ರತಿಯೊಬ್ಬರನ್ನು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ತನ್ನ ಆರೋಗ್ಯ ಮತ್ತು ತನ್ನ ಹೆಲ್ತನ್ನು ಇಟ್ಕೊಳ್ಳೋದ್ರಲ್ಲಿ ತುಂಬ ಸಾಹಸವಾಗಿರ್ತದೆ. ಈ ರೀತಿ ಮಾಡೋದ್ರಿಂದ ಎಲ್ಲರಿಗೂ ತುಂಬ ಅನುಕೂಲ ಆಗಿದೆ. ಈ ಏನು 2ನೇ ವರ್ಷದ ಪಂದ್ಯಾವಳಿಗಳನ್ನು ನಡೆಸಿಕೊಟ್ಟಿರ್ತಕ್ಕಂಥ ಸಾಗರು ಮತ್ತು ಮುರಳಿಯವರು ಆಯೋಜಕರಾಗಿ ಮಾಡಿರೋದ್ರಿಂದ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಪ್ರೋತ್ಸಾಹ ಕೊಟ್ಟು ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ಸಹಕರಿಸುವಾಗಿ ನಮ್ಮ ಪಂಚಾಯತಿನಲ್ಲಿ ಒಳ್ಳೆ ಕ್ರೀಡಾ ಪ್ರೋತ್ಸಾಹವನ್ನು ಪ್ರೋತ್ಸಾಹಿಸೋಣ. ಸೀಸನ್ 2 ಕರ್ಪೂರು ಮತ್ತು ಬಿದರಗೆರೆ ಟೀಮಿಂದ ಫೈನಲ್ ಬಂದಿತ್ತು. ಅದರಲ್ಲಿ ಬಿದರಗೆರೆ ಸಾಗರ್ ಟೀಮ್ ಅವರು ಅತಿ ಉತ್ತಮವಾದ ಅಂಕಗಳಿಂದ ಗೆದ್ದಿದ್ದಾರೆ. ನಮ್ಮ 3ನೇ ಟೀಮ್ ಆದ ನಮ್ಮ ವಕೀಲರಾದಂಥ ದಿನ್ನೂರು ಅರ್ಜುನ್ ಅವರು ಆಡಿದ್ದಾರೆ. 3ನೇ ಟೀಮ್ ಅವರು 2nd ಪ್ಲೇಸ್ ಬಂದಿದ್ದಾರೆ, 3rd ಪ್ರೈಸು. ಮತ್ತು ಈಗಿನ ಕಾಲದಲ್ಲಿ ಕ್ರಿಕೆಟ್ ಅನ್ನೋದು ಭಾಳ ಹುಡುಗರಿಗೆ ಅತಿ ಹೆಚ್ಚು ಹುಚ್ಚಾಗಿರೋದ್ರಿಂದ ಚೆನ್ನಾಗಿ ಆಡ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆ ಇದು ತರಲಿ ಅಂತ ಹೇಳಿ ಹಾರೈಸ್ತಾ ನನ್ನ ಕರೆದಿರೋದು ಇದು ಮಾಡಿರೋದು ಕ್ರೀಡಾ ಸ್ಫೂರ್ತಿ ನಡೆಯೋದಕ್ಕೆ ಹುಡುಗರೆಲ್ಲ ಸರಿ ಮಾಡಿದ್ದಾರೆ, ಅಭಿನಂದನೆ ಸಲ್ಲಿಸ್ತೀನಿ ಅಂತ. ಅದರಲ್ಲಿ ಕಾಣ್ಬೋದು ಕರ್ಪೂರು ಪಂಚಾಯಿತಿ ಯುವಕರ ಕಡೆಯಿಂದ ಕರ್ಪೂರು ಪ್ರೀಮಿಯರ್ ಲೀಗ್ ಸೀಸನ್ 2 ನಡೆಸಿದ್ದಾರೆ. ಇದರಲ್ಲಿ ಬಿದರಗೆರೆ ಟೀಮು ಜಯಶೀಲ್ ಆಗಿದ್ದಾರೆ. ಅವರಿಗೆ ನನ್ನ ಶುಭಾಶಯಗಳನ್ನು ತಿಳಿಸ್ತೇನೆ. ಇದೇ ಥರ ಮುಂದೆ ದಿನಗಳಲ್ಲಿ ಹಲವಾರು ಕ್ರಿಕೆಟ್ ಕಾರ್ಯಕ್ರಮಗಳು ಅಥವಾ ಕಬಡ್ಡಿ ಅಥವಾ ಖೋಖೋ ಏನಾದರೂ ಕ್ರೀಡಾಕೂಟಗಳಲ್ಲಿ ಮಾಡಿ ಅಂತ ಆಶಿಸುತ್ತೇನೆ. ಮತ್ತು ನಮ್ಮ ಸಾಗರಣ್ಣ ಅವರಿಗೆ ಮತ್ತು ಕಾರ್ಯಕ್ರಮಕ್ಕೆ ಆಗಮಿಸುವ ನಮ್ಮ ವೈಪ್ರಕಾಶ್ ಹೊಸೂರು MLA ಶಾಸಕರಾದ ವೈಪ್ರಕಾಶ್ ಅವರಿಗೆ ಶುಭಾಶಯಗಳನ್ನು ತಿಳಿಸುತ್ತೇನೆ. ಈ ದಿನ ಅಂತಿಮವಾಗಿ ಕರ್ಪೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ KPL ಏನು ಪಂದ್ಯಾವಳಿಗಳು ಮುಗಿದಿದ್ದು ಇದರಲ್ಲಿ ಬಿದರಗೆರೆ ತಂಡ ಪ್ರಥಮ ಸ್ಥಾನವನ್ನು ಗಳಿಸಿದೆ. 2ನೇ ಸ್ಥಾನ ಕರ್ಪೂರು ತಂಡವನ್ನು ಗೆದ್ದಿದೆ. ಈ ಒಂದು ಕ್ರೀಡೆ ಆಡಲಿಕ್ಕೆ ಪ್ರೋತ್ಸಾಹ ಕೊಟ್ಟ ಎಲ್ರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಹೊಸೂರು MLA ಪ್ರಕಾಶಣ್ಣವರು ಬಂದಿದ್ದರು, ಅವ್ರಿಗೂ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇದೇ ರೀತಿ ಕ್ರೀಡಾ ಸ್ಫೂರ್ತಿ ಮುಂದುವರಿಲಿ ಅಂತೇಳಿ ಈ ಮೂಲಕ ಕೇಳ್ಕೊಂಡು ಇಲ್ಲಿನೂ ಎಲ್ಲ ಯುವಕರು ಬಂದಿದ್ದರು. ಯಾರಿಗೂ ಏನೂ ತೊಂದರೆ ಆಗದಿರ ಎಲ್ಲ ಚೆನ್ನಾಗಿ ಆಡ್ಕೊಂಡೋಗಿದ್ದಾರೆ. ಆಮೇಲೆ ಸೆಮಿಫೈನಲ್ಗೆ 4 ಟೀಮ್ ಬಂದಿತ್ತು. ಯೂತ್ಸ್ ಆಫ್ ದಿನ್ನೂರು, ರಾಚಮನಹಳ್ಳಿ, ಕರ್ಪೂರು, ಬಿದರಗೆರೆ 4 ಟೀಮ್ ಬಂದಿತ್ತು. ಇದರಲ್ಲಿ ಫೈನಲ್ಗೆ ಬಿದರಗೆರೆ ಮತ್ತು ಕರ್ಪೂರು ಚಾಲೆಂಜರ್ಸ್ ಬಂದಿದ್ದರು. ಕರ್ಪೂರು ಕಿಲಾಡೀಸ್ ಬಂದಿತ್ತು. ಇದರಲ್ಲಿ ನಾವು ಸಿ ಲಯನ್ಸ್ ಬಿದರಗೆರೆ ಅವ್ರು ಗೆದ್ದಿದ್ದಾರೆ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. ಆಮೇಲೆ ಇದೇ ಥರ ಎಲ್ಲ ನಮ್ಮ ಗ್ರಾಮದಲ್ಲಿನ ಎಲ್ಲ ಸದಸ್ಯರುಗಳು, ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರುಗಳು ಎಲ್ಲರೂ ಬಂದಿದ್ದರು. ಅವ್ರಿಗೆಲ್ಲ ನಮಗೆ ಒಳ್ಳೇದು ಮಾಡಿದ್ದಾರೆ. ಅವ್ರಿಗೂ ಒಳ್ಳೇದಾಗಲಿ. ನಮ್ಮ ಬಿ ಶಿವಣ್ಣನವರು ನಮ್ಮ MLA ಅವರು ಬರೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ, ಅವ್ರಿಗೂ ನಮ್ಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ನಮ್ಮ ಹೊಸೂರು MLA ಅವರು ವೈಪ್ರಕಾಶ್ ಅಣ್ಣವರು ಅವರು ಬಂದಿದ್ದರು, ಅವ್ರಿಗೆ ಹೃತ್ಪೂರ್ವಕದ ಅಭಿನಂದನೆಗಳು ಸಲ್ಲಿಸ್ತೀನಿ. ನಮ್ಮ ಕಾಂಗ್ರೆಸ್ ಆಫ್ ಯೂತ್ ಅಧ್ಯಕ್ಷರು ಅವರು ಬಂದಿದ್ದರು, ನಮ್ಮ ಸಂದೀಪ್ ಗೌಡ ಅವರು, ಅವ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಮ್ಮ
ಕರ್ಪೂರು ಮುರಳಿ ಅಣ್ಣವ್ರು ಏನಿದ್ದಾರೆ ನಮಗೆ ಹಗಲು ರಾತ್ರಿ ನಮಗೆ ತುಂಬ ಸಹಕಾರ ಮಾಡಿದ್ದಾರೆ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. ಅದೇ ರೀತಿ ನಮ್ಮ ಸಿಂಗ್ಸಂದ್ರ ಮಲ್ಲಿಕಾರ್ಜುನ್ ಅವರು ಅವ್ರಿಗೂ ಇದೇ ರೀತಿ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವ್ರಿಗೂ ದೇವ್ರು ಒಳ್ಳೇದು ಮಾಡಲಿ. ಬೆಸ್ಮನಹಳ್ಳಿ ದಿಲೀಪ್ ಅವರು ವಕೀಲರು, ಅವರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ದೇವ್ರು ಒಳ್ಳೇದು ಮಾಡಲಿ. ಅದೇ ಥರ ನಮ್ಮ ಊರಿನ ಕ್ಯಾಪ್ಟನ್ ಗಿರಿ ಅವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೂ ದೇವ್ರು ಒಳ್ಳೇದು ಮಾಡಲಿ. ಆಮೇಲೆ ನಮ್ಮ ಟೀಮಲ್ಲಿ ಒಳ್ಳೆ ಬ್ಯಾಟ್ಸ್ಮ್ಯಾನ್ ಆದಂಥ ರಘು ಅವ್ರಿಗೆ ಧನ್ಯವಾದಗಳು. ಅವ್ರು ಇದೇ ಥರ ಚೆನ್ನಾಗಿ ಆಡಿಕೊಂಡು ಚೆನ್ನಾಗಿರಲಿ, ಎಲ್ಲರ ಹತ್ರ ಚೆನ್ನಾಗಿರಲಿ. ಇದೇ ರೀತಿ ಎಲ್ಲ ಯಾರೇ ನಡೆಸಲಿ, ನಾವೇ ಅಲ್ಲ ಯಾರೇ ನಡೆಸಲಿ, ಕರ್ಪೂರ್ ಪಂಚಾಯತಿ ಲೀಗು ಯಾರೋ ಅಳುಕು ಮಾಡ್ದಿರ ಎಲ್ಲ ನಮ್ಮೂರಿನ ಗ್ರಾಮಸ್ಥರು, ಹುಡುಗರು, ಯೂತ್ಸು ಯಾರೇ ಇರಲಿ ಸರ್ ಏನಿದಿನ ಕರ್ಪೂರು ಪಂಚಾಯತಿಯ KPL ಪ್ರೀಮಿಯರ್ ಲೀಗ್ ಸೀಸನ್ 2 2025 ಮ್ಯಾಚ್ಗಳಿತ್ತು. ಈ ಮ್ಯಾಚ್ಗಳಲ್ಲಿ ಇವತ್ತು ಮೊದಲನೇ ಬಹುಮಾನವಾಗಿ ಬಿದರಗೆರೆ ಉತ್ತೀರ್ಣವಾಗಿದೆ. ಎರಡನೇ ಬಹುಮಾನವಾಗಿ ಕರ್ಪೂರು, 3 ದಿಣ್ಣೂರಾಗಿದೆ. ಎಲ್ಲ 7 ಊರಿಂದ ಬಂದು ಆಡಿದಂಥ ಎಲ್ಲ ನನ್ನ ಅಣ್ಣ ತಮ್ಮದಿರು ಮತ್ತು ಸ್ನೇಹಿತರಿಗೆ ತುಂಬ ಹೃದಯ ಧನ್ಯವಾದಗಳು. ಇಲ್ಲಿ ನಡೆದಂಥ ಎಲ್ಲ ಮ್ಯಾಚ್ಗಳು ಸ್ನೇಹ ಮತ್ತು ಸೌಹಾರ್ದತೆಯಿಂದ ನಡೆದಿದೆ. ಯಾವುದೇ ಗೊಂದಲಗೀಡಾಗದೆ ಉತ್ತಮ ರೀತಿಯಲ್ಲಿ ಮೂಡಿಬಂದು ಮುಂದಿನ ದಿನಗಳ ಕರ್ಪೂರು ಗ್ರಾಮ ಪಂಚಾಯತಿಯ ಎಲ್ಲ ಸುತ್ತಮುತ್ತಲಿನ 7 ಗ್ರಾಮಗಳು ಭಾಗವಹಿಸಿ ದ್ವಿತೀಯ ವರ್ಷದ KPL ಪಂದ್ಯಗಳನ್ನು ಆರಂಭ ಮಾಡಿದ್ವಿ. ಅದರಲ್ಲಿ ಬಿದರಗೆರೆ ಮತ್ತು ಕರ್ಪೂರು ಗ್ರಾಮದ ತಂಡಗಳು ಫೈನಲ್ ಪಂದ್ಯಾವಳಿಗೆ ಆಗಮಿಸಿ ಫೈನಲ್ ಪಂದ್ಯಾವಳಿಗಳನ್ನು ಆಡುತ್ತಿದ್ದಾರೆ. ಈ 2 ತಂಡಗಳು ತುಂಬ ಚೆನ್ನಾಗಿ ಆಡಿದ್ವು. ಅದೇ ರೀತಿ ಎಲ್ಲ ಗ್ರಾಮದ ತಂಡಗಳು ಚೆನ್ನಾಗಿ ಆಡಿದ್ದಾರೆ. ನೆಕ್ಸ್ಟ್ 3ನೇ ವರ್ಷನೂ ನಾವು ಆಯೋಜನೆ ಮಾಡ್ತೀವಿ. ಅದೇ ರೀತಿ 3ನೇ ವರ್ಷನ ಆಯೋಜನೆ ಮಾಡಿದಾಗ ಎಲ್ಲ ಗ್ರಾಮಗಳು ಆಗಮಿಸಿ ಪ್ರತಿ ವರ್ಷದಂತೆ ಕ್ರಿಕೆಟ್ ಪಂದ್ಯಗಳನ್ನು ಆರಂಭ ಮಾಡ್ತೇವೆ. ಅದೇ ರೀತಿ ಯಾವುದೇ ಅಡೆತಡೆಗಳಿಲ್ಲದೆ ನಮಗೆ ನನ್ನ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಯುವಕರು ನಮಗೆ ಸಹಾಯ ಮಾಡಿ ಆಯೋಜನೆ ಮಾಡಿ ಈ ಟೂರ್ನಮೆಂಟ್ ಯಶಸ್ವಿ ಆಗಲು